ನನಗೆ ಎಂತ ಅವಮಾನ ಆಗ್ಬಿಟ್ಟೈತೆ ಅಂದ್ರೆ ಊರವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ, ನನ್ನ ಕಷ್ಟನ ಹೇಳ್ಕೊಳಕ್ಕಾಗ್ತಿಲ್ಲ. ಹಂಗಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಹ್ಞೂ. ನಿದ್ದೆ ಮಾಡಕ್ ಹೋದ್ರೆ ನಿದ್ದೆ ಬರ್ತಿಲ್ಲ ನನಗೆ, ರಾತ್ರಿ ಎಲ್ಲ ಒದ್ದಾಡಂಗ್ ಆಗ್ತೈತೆ. ಹ್ಞೂ. ತಿಂಡಿ ತಿನ್ನಕ್ಕಾಗ್ತಿಲ್ಲ, ಊಟ ಮಾಡಕ್ಕಾಗ್ತಿಲ್ಲ. ಅಂತ ದೊಡ್ಡ ಅವಮಾನ ಆಗೋಯ್ತು. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇಡೀ ಊರವ್ರ ಮುಂದೆ ನನಗೆ ಕಳ್ಳ ಅಂತ ಪಟ್ಟ ಕಟ್ಬಿಟ್ರಲ್ಲ. ಕಳ್ಳ ಅಂತ ಪಟ್ಟ ಕಟ್ಬಿಟ್ರು. ನಡ್ಕೊಂಡು ಹೋಗ್ತಿದ್ರೆ ಏನ್ರಿ ಸಾವ್ಕಾರ್ರೆ ಶಂಕರಣ್ಣರೇ? ಹ್ಞೂ. ಏನ್ರಿ ಎಲ್ಲ ನೀವು ಬೋರಜ್ಜರ್ ಹೊಲಕ್ಕೇನೋ ಹೋಗ್ಬಿಟ್ಟು ರಾಗಿ ಗೀಗಿ ಬೆಳೆ ಎಲ್ಲ ಬೆಳೆದ್ಕಿಂತೀನಿ, ಹಂಗೆ ಹಿಂಗೆ ಉಕ್ಕೆ ಹೊಡಿಯಕ್ಕೆಲ್ಲ ಹೋಗಿದ್ರಂತೆ. ಅದೇಂಗ್ರಿ ಅವ್ರ ಹೊಲ ನಿಮ್ಮ ಹೆಸ್ರಿಗೆ ಆಗ್ಬಿಡುತ್ತೆ? ಅಯ್ಯ 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 ಅಂತ ಎಲ್ಲರೂ ಆಡ್ಕೊಳ್ತಿದ್ದಾರೆ. ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿಲ್ಲ. ಹ್ಞೂ. ಉತ್ತರ ಕೊಡಕ್ಕಾಗ್ತಿಲ್ಲ. ಇಡೀ ಊರಿಗೆ ನಾನು ಸಾವ್ಕಾರ ಸಾವ್ಕಾರ ಆಗ್ಬಿಟ್ಟು ಇಂಥ ಕೆಲಸ ಮಾಡ್ತಿರಲ್ರಿ ಅಂತ ಎಲ್ಲ ಆಡ್ಕೊಳ್ತಿರೋದ್ರಿ, ನಗಾಡ್ತಿದ್ದಾರೆ. ಹೆಂಗ ಆಗ್ತೈತೆ ಅಂದ್ರೆ ನನಗೆ ನನಗೆ ಮನ್ಸೇ ತಡಿತಿಲ್ಲ. ಅತ್ಲಾಗಿ ಹಿಂಸೆ ಆಗಂಗ ಆಗ್ತೈತೆ. ಹಿಂಸೆ ತಡಿಯಕ್ ಆಗ್ತಿಲ್ಲ ನನ್ನ ಕೈಲಿ, ಅಷ್ಟು ಹಿಂಸೆ ಆಗ್ತೈತೆ. ಸಾವುಕಾರ ಶಂಕರಣ್ಣ ನೋಡಿದ್ರೆ ಪೂರಾ ಬೇಜಾರಲ್ಲಿದ್ದಾರೆ. ಆ ಕಡೆ ಮಕ ಮಾಡ್ಕೊಂಡು ಬೇರೆ ನಿಂತಿದ್ದಾರೆ. ನೆನ್ನೆಯಿಂದನೂ ಸಿಕ್ಕಾಬಟ್ಟೆ ಬೇಜಾರಲ್ಲಿದ್ದಾರೆ. ಯಪ್ಪ, ನಾನು ಬೇರೆ ನೆನ್ನೆ ಸಾಯಂಕಾಲ ನನಗೂ ಸಿಕ್ಕಾಬಟ್ಟೆ ಅವಮಾನ ಆಗೋಯ್ತು. ಯಾರ ಮುಂದೆನೂ ತಲೆ ಎತ್ಕೊಂಡು ತಿರ್ಗಾಡ್ದಲ್ಲೇ ಸೀದಾ ಹೋಗ್ಬಿಟ್ಟು ಮನೇಲಿ ಹೋಗಿ ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಅತ್ಲಾಗಿ ಯಾರ ಸವಾಸನೂ ಬೇಡ ಅಂತ. ಹ್ಞೂ ಹ್ಞೂ ಸಾವುಕಾರ ಶಂಕರಣ್ಣ ಬೇರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಳ್ತಿದ್ದಾರೆ. ಏನಪ್ಪ ಮಾಡೋದು? ಇವ್ರಿಗೆ ಹೆಂಗಪ್ಪ ಸಮಾಧಾನ ಮಾಡೋದು? ಯಪ್ಪ, ನಾನಂತೂ ನೀ ಏನೂ ತಪ್ಪು ಮಾಡಿಲ್ಲಪ್ಪ, ನನ್ನ ಮೇಲೆ ರೇಗಾಡಕ್ಕೆ ಇವರು. ತಪ್ಪು ಮಾಡಿರೋದೆಲ್ಲ ಇವ್ರ ಅಣ್ಣನೇ ತಾನೆ. ಅವ್ರ ಅಣ್ಣಂಗೆ ಎಷ್ಟಾದ್ರೂ ಬೈಕೊಳ್ಳಿ, ನನಗೇನಾಗ್ಬೇಕಾಯ್ತೆ? ಯಪ್ಪ, ನನಗೆ ಬೈಲಿಲ್ಲ ಅಂದ್ರೆ ಸಾಕಪ್ಪ. ಏನಾದ್ರೂ ಮಾಡಿಬಿಟ್ಟು ಉಪಾಯ ಮಾಡಿ ನಾನು ಒಳ್ಳೇದು ಅನಿಸ್ಕೊಂಡ್ಬಿಡ್ಬೇಕು. ನಿನ್ನೆ ಏನು ಕಡಿಮೆ ಅವಮಾನ ಆಗ್ಬಿಟ್ಟೈತ ಇವರಿಗೆ? ಅಯ್ಯೋ, ಊರಲ್ಲಿ ನಾನೇನೇನೆ ನಡ್ಕೊಂಡ್ ಬರ್ತಿದ್ರೆ ಇವಾಗ ಎಲ್ಲಾರು ಕೇಕೆ ಹಾಕೊಂಡು ನಗ್ತಿದ್ದಾರೆ. ಇವನು ಸಾವುಕಾರ ಇಬ್ರು ಸೇರ್ಕೊಂಡ್ಬಿಟ್ಟು ಪಾಪ ಬೋರಜ್ಜನ್ ಹೊಲಕ್ಕೆ ಹೋಗ್ಬಿಟ್ಟು ಉಕ್ಕೆ ಹೊಡೆಯಕ್ಕೆ ಹೋಗಿದ್ರಂತೆ ಕಳ್ರು ಇವರು. ಇವ್ರ ಕಡಿಮೆ ಅಲ್ಲ, ಇವರು ಇರ್ತಾವ ಭಾಳ ಜೋಪಾನಾಗಿರ್ಬೇಕು. ಯಾರು ನಗಾಡ್ಕೊಂಡು ಮಾತಾಡಿದ ತಕ್ಷಣ ಹೋಗ್ಬೇಡ್ರಿ ಇವ್ರು ತಾವ ಭಾಳ ಯಾಮರ್ಸ್ಬಿಡ್ತಾರೆ ಇವರು ಅಂತ ಎಲ್ಲ ನಗಾಡ್ತಿದ್ರು. ಯಪ್ಪ, ಏನು ಮಾಡೋದು ಏನು ಆತ್ಲಾಗಿ. ಎಂಥ ತಪ್ಪು ಕೆಲಸ ಮಾಡ್ಕೊಂಬಿಟ್ಟು ಬಡ್ಕಂಡೆ ಇವ್ರಿಗೆ ನಾನು. ಬೇಡ ಕಣ್ರಿ ಸಾವುಕಾರ್ರೆ, ಬೇಡ. ಅವ್ರು ಹೊಲ್ತಾವ ಯಾಕೆ ಹೋಗ್ತೀರಾ? ಅವ್ರ ಹೊಲ ಅಂತ ಯಾಕೆ ಹೋಗ್ತಿದ್ದೀರಾ? ಸುಮ್ಕಿರ್ರಿ ಸಾವುಕಾರೆ ಅಂತ ಹೇಳಿದ್ರೆ ಅಯ್ಯ 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 ಇಲ್ಲ ಸುಮ್ಕಿರು ಅಂತ ನನಗೆ ದಬಾಸ್ಬಿಟ್ಟು ನೋಡಿ ಇವಾಗ ಎಂಥ ಪರಿಸ್ಥಿತಿ ಆಗೋಯ್ತು. ಸಾವುಕಾರ್ರೆ, 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 ಶಂಕರಣ್ಣರೇ, ಶಂಕರಣ್ಣರೇ. ಏನ್ಲಾ ಏನ್ಲಾ ಸಿದ್ದಣ್ಣ? ಏನ್ಲಾ ನಿಂದು? ಯಾಕೆ ಒಂದ್ಸಲಿ ಕೂಕೊಂಡ್ರೆ ನನಗೇನು ಕಿವಿ ಕೇಳಲ್ವಾ? ನನಗೇನು ಕಿವಿಡ ಅನ್ಕೊಂಡಿದೀಯಲ್ಲ ನೀನು? ಏನ್ 100 ಸಲಿ ಕರಿತೀಯಲ್ಲ ಸಾವ್ಕಾರ್ರೆ 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 ಅನ್ಕೊಂಬಿಟ್ಟು. ಯಾಕೆ ಹಿಂಗ್ ಕರಿತಿದ್ಯಾ? ಸುಮ್ಮಕ್ ತೆಪ್ಪಕ್ ಮುಂದೆ ನಿನ್ಕಣಕ್ಕಾಗಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಹಂಗಲ್ಲ ಸಾವುಕಾರ್ರೆ. ಅದು ಅದು ಏನಂದ್ರೆ ನೀವು ಏನೋ ಯೋಚನೆ ಮಾಡ್ತಿದ್ರ ಅನ್ಸುತ್ತಲ್ಲ, ಅದಕ್ಕೋಸ್ಕರ ಕರೆದೆ. ಸಾವುಕಾರ್ರೆ, ತಿಂಡಿ ತಿಂದ್ರ? ಲೇ ಲೇ ಸಿದ್ದಣ್ಣ, ನಾಟಕ ಮಾಡ್ಬೇಡ. ನಾನ್ ತಿಂಡಿ ತಿನ್ನೋದ್ ಕಟ್ಕೊಂಡ್ ನಿನ್ಗೇನಾಗ್ಬೇಕಾಯ್ತೆ? ಅದಿರ್ಲಿ. ಅಲ್ಲ ಕಂಡ್ಲಾ, ನಿನ್ನೆ ಹೊಲತ್ತಾವ ಇಷ್ಟೊಂದೆಲ್ಲ ಆಯ್ತಲ್ಲ, ಅದಾದ್ಮೇಲೆ ನೀನು ಮನೆಗ್ ಬಂದಿಲ್ಲ ನೀನು. ನನ್ ಜೊತೆ ಮನೆಗ್ ಬಂದ ಇಲ್ಲಿ ಏನು ಬರದಲ್ಲೇ ಸೀದಾ ನೀ ಮನೆಗ್ ಹೊಲ್ಟೋಗ್ಬಿಟ್ಟೆ. ಹೋಗ್ಬಿಟ್ಟು ಏನ್ ಮಾಡ್ತಿದ್ದಪ್ಪ? ಸಾವ್ಕಾರರು ಏನ್ ಮಾಡಿರು ಏನು ಎತ್ತ? ಬೇಜಾರಲ್ಲಿದ್ದಾರೆ, ಬಂದು ಸಮಾಧಾನ ಮಾಡೋಣ, ನಮ್ ಸಾವ್ಕಾರರು ಊಟ ಮಾಡಿದ್ರ ಅಂತ ಕೇಳಲೇ ಇಲ್ಲ. ಮತ್ತೆ ಇವಾಗ ಬಂದ್ಬಿಟ್ಟು ನಾಟಕ ಮಾಡ್ತಿದ್ಯಾ? ಯೋ, ನೀನ್ ಇನ್ನೇನ್ ಮಾಡ್ತೀಯ ಹೇಳ? ನಮ್ ಸಾವ್ಕಾರರ ಕೈಲಿ ಇನ್ನೆಲ್ಲಾಗುತ್ತೆ? ಅಯ್ಯೋ, ಅವ್ರದೆಲ್ಲ ಮುಗೀತು, ಎಲ್ಲಾರು ಊರವರೆಲ್ಲ ನಗಾಡ್ತಿದ್ದಾರೆ, ಆಡ್ಕೊಳ್ತಿದ್ದಾರೆ ಅಂತ ನೀನು ನನ್ಗೇನಾಗ್ಬೇಕಂತ ಹೋಗ್ಬಿಟ್ಟೆ ಅಲ್ವಾ? ನಂತವ ಎಲ್ಲ ಚೆನ್ನಾಗಿದ್ರೆ, ನಾನ್ ಚೆನ್ನಾಗಿದ್ರೆ ಎಲ್ಲಾರು ಬರ್ತೀರಾ. ನನಗೊಂದು ಈಟು ಮೋಸ ಆಯ್ತು, ಅವಮಾನ ಆಯ್ತು, ಬೀದಿಗೆ ಬಂದ್ಬಿಟ್ಟೆ ಅಂದ್ರೆ ಎಲ್ಲಾರು ಹಿಂಗೆ ಅಲ್ವೆಲ್ಲ ಸಿದ್ದಣ್ಣ? ಅಬಾ ಬಾಬಾ ಬಾಬಾ, ಏನ್ ಜನ ಇದಿರಲ್ಲ ನೀವೆಲ್ಲಾರು. ನಿಮ್ಮಂತರ ಬುದ್ಧಿಗಳು ನಾನು ಬಹಳ ಜನಗ್ ನೋಡ್ಬಿಟ್ಬಿಟ್ಟಿದೀನಿ ಬಿಡು. ನನ್ನ ಮುಂದೆ ನಾಟಕ ಮಾಡ್ಕೊಂಡು ಬರ್ಬಿಡ ನೀನು. ಅಯ್ಯೋ ಅಯ್ಯೋ ಶಂಕರಣ್ಣರೇ, ಅಯ್ಯೋ ಯಾಕ್ರಿ ಶಂಕರಣ್ಣರೇ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನೀವು ನನಗೆ ಅನ್ನ ಹಾಕಿದ ದಣಿ, ನಾನು ನಿಮ್ಗೆ ಈ ರೀತಿ ಎಲ್ಲ ಮಾತಾಡಲ್ಲ. ದಯವಿಟ್ಟು ಈ ರೀತಿ ಎಲ್ಲ ಮನ್ಸಿಗೆ ತಿಳ್ಕೊಬೇಡ್ರಿ. ನನಗೆ ನಿಮ್ಮ ಕಂಡ್ರೆ ಸಿಕ್ಕಾಬಟ್ಟೆ ಒಂದು ಬೆಲೆ ಐತೆ, ಗೌರವ ಐತೆ. ನೀವೆಲ್ಲ ಈ ರೀತಿ ಎಲ್ಲ ಮಾತಾಬೇಡಿ ಶಂಕರಣ್ಣರೇ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ಇಲ್ಲ, ನನಗೆ ನೆನ್ನೆ ಸಿಕ್ಕಾಬಟ್ಟೆ ಅವಮಾನ ಆಗೋಯ್ತು ಶಂಕರಣ್ಣರೇ. ನಿಮ್ಗಿಂತ ಜಾಸ್ತಿ ನನಗೆ ಆಗಿದ್ದು. ಆ ನನ್ನ ಶತ್ರು ಅವನು ಇದನ್ನಲ್ಲ, ಅವನು ಲೆಕ್ಕಾಚಾರಿ. ಎಲ್ಲರ ಮುಂದೆನೂ ಹೆಂಗೆ ಆಳಿಸ್ತಾ ಗೊತ್ತಾ? ಹೆಂಗೆ ನಗಾಡ್ಕೊಂಡು ಹೋದ್ರು ಗೊತ್ತಾ ಎಲ್ಲಾರು? ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನನಗೆ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಅಷ್ಟು ಅವಮಾನ ಆಗೋಯ್ತೆ. ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿಲ್ಲ. ಇವಾಗ ಊರಲ್ಲಿ ಶಂಕರಣ್ಣರೇ, ಊರಲ್ಲಿ ಇವಾಗ ಮಧ್ಯದಲ್ಲಿ ನಡ್ಕೊಂಡ್ ಬರ್ತೀನಿ. ಎಲ್ಲಾರು ಇವನು ಸಾವುಕಾರ ಇಬ್ರು ಕಳ್ರು
ಇವ್ರ ಸಾಹಸಕ್ಕೆ ಹೋಗ್ಬೇಡ್ರಿ. ಹ್ಞೂ ಪಾಪ ಬೋರಜ್ಜಂಗ್ ಮೋಸ ಮಾಡಿಬಿಟ್ಟಿದ್ದಾರೆ. ಹೊಲ ಇವ್ರದಂತೆ ನೋಡ್ರಿ, ಎಂತ ಕಳ್ರು, ಸರಿಯಾಗಿ ಆಗೈತೆ ಹಂಗೆ ಹಿಂಗೆ ಅಂತ ಎಲ್ಲಾರು ಹೇಳ್ಕೊಂಡು ನಗಾಡ್ತಿದ್ದಾರೆ. ಶಂಕರಣ್ಣರೇ, ನನಗೆ ಎಷ್ಟು ಅವಮಾನ ಆಗ್ತೈತೆ ಗೊತ್ತಾ? ನಿಮ್ಗಿಂತ ಜಾಸ್ತಿ ನನಗೂ ಅವಮಾನ ಆಗೈತೆ ಎಲ್ಲಾರ ಮುಂದೆನೂ. ನಾನು ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಗೊತ್ತಾ? ನೀವು ಇವಾಗ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನು ಏನು ಮಾಡ್ಲಿ ಹೇಳ್ರಿ ನೀವೇನೆ. ಬಿಡ್ಲಾ ಬಿಡ್ಲಲೇ, ಬಿಡೋ, ತಲೆ ಕೆಡಿಸ್ಕೊಬೇಡ ಕಣ್, ಬಿಡ್ಲಾ ಸಿದ್ದಣ್ಣ, ತಲೆ ಕೆಡಿಸ್ಕೊಬೇಡ. ನಾನಿದ್ದೀನಿ ನಿನ್ ಜೊತೆ, ಎದ್ರಕೋಬೇಡ. ಯಾರ್ಯಾರು ಏನೇನು ಅವಮಾನ ಮಾಡಿದ್ದಾರೆ ಅವ್ರಿಗೆಲ್ಲಾರ್ಗು ಒಂದ್ ಕಡೆಯಿಂದ ನಾವು ಪ್ರತಿಕಾರ ತೀರಿಸ್ಕೊಳ್ಳೋಣ. ಯಾರಿಗೂ ಸುಮ್ಮಕ್ ಬಿಡೋದ್ ಬೇಡ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲೇಬಾರ್ದು. ನಾನಿದ್ದೀನಿ ನಿನ್ ಜೊತೆ, ಸುಮ್ಕಿರು. ಹ್ಞೂ, ಇಷ್ಟೊಂದೆಲ್ಲ ಅವಮಾನ ಆಗೈತೆ, ಇಷ್ಟೊಂದೆಲ್ಲ ಆಗೈತೆ ಅಂದ್ಮೇಲೆ ನಾವು ಬಿಟ್ಕೊಡಕ್ ಆಗ್ಬಿಡುತ್ತಾ? ನಮ್ಮಪ್ಪ ಮೊದ್ಲೇ ನಮ್ಮ ಅವಮಾನ ಆಗ್ಬಿಟ್ಟು ಮೂಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಮ್ಮ ಅಪ್ಪಂಗೂ ಕಳ್ಳು ಪಟ್ಟ ಕಟ್ಟಿದ್ರು. ಈಗ ನನ್ಗೂನು ಎಲ್ಲಾರ ಮುಂದೆನು ಹಿಂಗೆ ಮಾಡ್ಬಿಟ್ರು. ನನಗೆ ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಇಷ್ಟಕ್ಕೇನೆ ನಮ್ಮ ಅಪ್ಪ ಹೆಂಗೆ ಎದ್ರಕೊಂಡ್ಬಿಟ್ಟು ಯೋಚನೆ ಮಾಡ್ಕೊಂಡ್ಬಿಟ್ಟು ಮೂಲೆಯಲ್ಲಿ ಕುಂತಿದ್ರಲ್ಲ, ಹಂಗೆ ನಾನು ಕೂತ್ಕೊಳ್ಳೋನಲ್ಲ. ನನಗಾಗಿರೋ ಅವಮಾನಕ್ಕೆ ನಾನು ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನೋಡುವಂತೆ ಈ ಸಾವ್ಕಾರ ಶಂಕರಣ್ಣನೇ ಅಲ್ಲ ಅನ್ಕೊಂಬಿಡು ನೀನು. ನೀನು ನನ್ನ ಜೊತೆ ಇರ್ತೀಯಾ ಇಲ್ಲ ಎದ್ರಕೊಂಡು ಕೆಲಸ ಬಿಟ್ಟು ಹೋಗ್ತೀಯಾ? ಎರಡರಲ್ಲಿ ಒಂದು ಡಿಸೈಡ್ ಮಾಡು. ನಾನು ಹೇಳಿದ ಮಾತು ಕೇಳ್ಕೊಂಡಿರ್ತೀಯ ಏನು ಎತ್ತ ಅಂತ ಕರೆಕ್ಟಾಗಿ ಹೇಳು. ಯಾಕೆ ಶಂಕರಣ್ಣರೇ ಏನೇನೋ ಮಾತಾಡ್ತಿದ್ರ? ನೋಡಿ ಶಂಕರಣ್ಣರೇ, ನೋಡ್ರಿ, ನಿಮ್ಗೆ ಎಷ್ಟು ಅವಮಾನ ಆಗೈತೋ ಅದಕ್ಕಿಂತ 2 ಪಟ್ಟು ನನಗೂ ಅವಮಾನ ಆಗೈತೆ. ಅದಕ್ಕೆ ನಾನು ಪ್ರತಿಕಾರ ತೀರಿಸ್ಕೊಂಡಲ್ಲಿ ಇಲ್ಲ ಅಂದ್ರೆ ನನಗೆ ತಿಂದಿದ್ದ ಊಟ ಸೇರ್ತಿಲ್ಲ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಿಲ್ಲ. ಇವಾಗ ತಿಂಡಿ ತಿಂದಂಗೆ ಬಂದಿದ್ದೀನಿ. ನನಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ. ಅವ್ನ ಲೆಕ್ಕಾಚಾರಿ ಮೇಲೆ ನಾನು ನನ್ನ ದ್ವೇಷ ಸಾಧಿಸ್ಕೊಳ್ಳೇಬೇಕು. ನನಗಾಗಿರೋ ಅವಮಾನಕ್ಕೆ ನಾನು ಪ್ರತಿಕಾರ ತೀರಿಸ್ಕೊಳ್ಳೇಬೇಕು ಆ ಲೆಕ್ಕಾಚಾರಿ ಜೊತೆ ಮೇಲೆ. ಇಲ್ಲ ಅಂದ್ರೆ ನನಗೆ ಸಮಾಧಾನ ಇಲ್ಲ ಸಾವ್ಕಾರ್ರೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗೆ. ಆದ್ರೂ ಸಾವ್ಕಾರ್ರೆ, ಇನ್ನೊಂದು ಮಾತು, ನೀವು ಆ ಬೋರಜ್ಜಾರ್ ಹೊಲಕ್ಕೆ ನಾನು ಬಡ್ಕೊಂಡೆ, ನಿಮ್ಗೆ 100 ಸಲ ಬಡ್ಕೊಂಡೆ. ಬೇಡ ಸಾವ್ಕಾರ್ರೆ, ಆ ಬೋರಜ್ಜನ ಹೊಲ ನಮ್ಮ ಹೊಲ ಅಂತ್ಕೊಂಡು ಹೋಗೋದು ಬೇಡ. ಸುಮ್ಮನೆ ಅವಮಾನ ಆಗಿ ಮಾಡ್ಕೊಂಡ್ಬಿಡ್ತೀವಿ, ಎಲ್ಲರ ಮುಂದೆನೂ ಕಳ್ರ ಅನ್ಸ್ಕೊಂಡ್ಬಿಡ್ತೀವಿ. ಬೇಡ ಸಾವ್ಕಾರ್ರೆ ಅಂತ ನಾನು ಹೇಳ್ದೆ ತಾನೆ ನಿಮ್ಗೆ. ನೀವೇ ನನ್ನ ಮಾತು ಕೇಳಿಲ್ಲ. ನಿನ್ಗೇನು ಗೊತ್ತಾಗುತ್ತೆ? ಸುಮ್ಕಿರಲ್ಲೇ. ನನಗೆ ಗೊತ್ತೈತೆ, ಸುಮ್ಕಿರು. ನಾನು ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಹಂಗೆ ಹಿಂಗೆ ಅಂತ ನೀವೇ ಹೇಳ್ಕೊಂಬಿಟ್ಟು ನೀವೇ ಹೇಳಿ ಸುಮ್ಮನೆ ಎಲ್ಲರ ಮುಂದೆನೂ ಇದು ಮಾಡಿಬಿಟ್ರಿ ನೀವು ಅನ್ಯಾಯವಾಗಿ. ನೋಡ್ರಿ, ಇವಾಗ ನಮಗೆ ತಾನೇ ಅವಮಾನ ಆಗಿದ್ದು. ನನ್ನ ಮಾತು ಕೇಳಿದ್ರೆ ಇವೆಲ್ಲ ನಿಮ್ಗೆ ಆಗ್ತಿತ್ತಾ? ಹೇಳ್ರಿ ನೀವೇನೇನೆ. ನಾನು ಹೇಳ್ದೆ ನಿಮ್ಗೆ, 100 ಸಲ ಬಡ್ಕೊಂಡೆ ನಿಮ್ಗೆ. ಏನಂತ ಮಾತಾಡ್ತಿದ್ದಿಲ್ಲ ನೀನು? ಅವ್ರ ಕಡೆ ಮಾತಾಡ್ತಿದ್ಯಾ? ಹಂಗಾದ್ರೆ ಅವರಿಂದ ಎದ್ರಕೊಂಡ್ಬಿಟ್ಟು ನಾನು ಸುಮ್ಕಾಗ್ಬಿಡ್ಬೇಕಿತ್ತಾ? ಸುಮ್ಕಾಗ್ಬಿಡ್ಬೇಕಿತ್ತೇನೋ? ಏನೋ ಭಯನ ಅವ್ರಿಗೆ ಕಂಡ್ರೆ? ನಿನಗ್ ಭಯ ಇರ್ಬೋದು, ನನಗೆ ಯಾರಿಗ್ ಕಂಡ್ರು ಯಾರ ಮೇಲೂ ಭಯ ಇಲ್ಲ ಕಳ್ಳ ಸಿದ್ದಣ್ಣ. ನಾನು ಏನಂತ ಇನ್ನು ಮುಂದೆ ಐತೆ ಕಡೆ ತಡಿ, ಯಾರಿಗೂ ಬಿಡ್ಗಿಡಲ್ಲ ನಾನು, ಯಾರಿಗೂ ಸುಮ್ಕೆ ಬಿಡಲ್ಲ ಕಳ್ಳ. ನನ್ನ ಪ್ರತಿಕಾರ ನಾನು ತೀರಿಸ್ಕೊಂಡ್ಬಿಡ್ತೀನಿ. ನನಗೆ ಎಷ್ಟು ಅವಮಾನ ಆಗೈತೆ ಗೊತ್ತಾ? ಸರಿ ಆಯ್ತು. ಬಾ, ಹೋಗಿ ತೋಟದ ಕಡೆನಾದ್ರೂ ಹೋಗ್ಬಿಟ್ಟು ಬರೋಣ. ನಮ್ಮ ತೋಟದ ಇನ್ನು ಕಾಯೆಲ್ಲ ಕೀಳಿಸ್ಬೇಕು ಅಂತ ಹೇಳ್ತಿದ್ರು. ಮಳೆ ಬೇರೆ ಬಂದಿಲ್ಲ, ಏನಿಲ್ಲ. ನೀರ್ಗೀರ್ ಬಿಡೋಣ ಬಾ. ಏನಾರ ತೋಟ ಗೀಟ ಎಲ್ಲ ನೋಡ್ಕೊಂಡಿದ್ಯಾ? ಏನ್ ಹಂಗೆ ಬಿಟ್ಟಿದ್ಯಾ ಏನು ನೀನು? ನೀರ್ಗೀರ್ ಬಿಟ್ಟಿದ್ಯಾ? ಏನು ಗೊಬ್ಬರ ಹಾಕ್ಸ್ಬೇಕು ಅಂತ ಹೇಳ್ತಿದ್ದೆ, ಗೊಬ್ಬರ ಹಾಕಿಸ್ತಾ? ಇಲ್ಲ ಸಾವ್ಕಾರ್ರೆ, ಇವತ್ತು ಹಾಕ್ಸ್ಬೇಕು. ಅಗಳ ನಮ್ ಶಂಕರಣ್ಣ ಯಾಕ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿರಂಗಿದ್ದಾನೆ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಏನಪ್ಪ ಇವನು? ನಾನೇನು ಮಾಡ್ಲಿ? ನನ್ನ ಪ್ರಯತ್ನ ನಾನು ಮಾಡಿದ್ನಪ್ಪ. ಯಾರಿಗ್ ಗೊತ್ತು? ಅವರು ನೋಡಿರೆ ಶಂಕರಣ್ಣನ ಹೆಸರು ಹೇಳಪ್ಪ ಅಂತ ಹೇಳಿರೆ ಯಾರದ ಹೆಸರು ಐತ ಕರೆಕ್ಟಾಗಿ ಹಂಗೆ ಹೇಳ್ಬಿಡೋದ, ಬೋರಜ್ಜನ ಹೆಸರಲ್ಲಿ ಐತೆ ಅಂತ. ಎಂತ ಅವಮಾನ ಮಾಡ್ಬಿಡ್ತು ನನ್ಗೂನು, ಎಲ್ಲಾರ ಮುಂದೆನು. ಅದ್ರಲ್ಲೂ ಊರರೆಲ್ಲಾರು ಹೇಳ್ತಿದ್ದಾರೆ. ಅವ್ರು ಯಾರು? ಇವ್ರಿಗೆ ಬೇರೆ ಅಳತೆ ಮಾಡೋರಿಗೆ ಬೇರೆ ಇವ ಅಣ್ಣ ಶೇಖರಣ್ಣ ದಾರಿ ಮಧ್ಯದಲ್ಲಿ ಬೇರೆ ನಿನ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿರಂತೆ. ಅವ್ರು ನೋಡಿರಿ ಎಲ್ಲಾರ ಮುಂದೆನೂ ಸರಿಯಾಗಿ ಅವಮಾನ ಮಾಡ್ಬಿಟ್ರು, ಹಂಗೆ ಹಿಂಗೆ ಅಂತ ಬೇರೆ ಅವ್ರು ಬೇರೆ ಆಡ್ಕೊಳ್ತಿದ್ದಾರೆ. ಯಪ್ಪ, ನನಗೆ ಇವ್ನು ಶಂಕರಣ್ಣ ಮಾಡೋದು ಒಂದೊಂದು ಎರಡೆರಡಲ್ಲ ಅತ್ಲಾಗಿ. ಇವನಿಗೆ ಒಳ್ಳೇದು ಮಾಡೋದಕ್ಕೆ ಹೋಗಿ ನಾವು ಎಲ್ಲಾರ ಮುಂದೆನೂ ಕೆಟ್ಟವ್ರಾಗ್ಬಿಟ್ಟು ಅತ್ಲಾಗಿ. ಯಾರು ನಮ್ಮ ಮೇಲೆ ನಂಬಿಕೆನೂ ಇಟ್ಕೊಳಲ್ಲ, ನಂಬೋದು ಇಲ್ಲ, ನಮ್ಮ ಮಾತು ಕೇಳಲ್ಲ. ಏನಾರ ಹೊಲ ತೋಟದ ಕೆಲ್ಸಕ್ಕೆ ಕರೆದ್ರು ಯಪ್ಪ ನಿಮ್ ಸಾಹಸನೇ ಬೇಡ ಕಣ್ರಪ್ಪ ಅಂತ ಹೇಳ್ತಿದಾರೆ ಇವಾಗ. ಅಯ್ಯೋ, ಒಳ್ಳೆ ಕತೆ ಆಗೋಯ್ತಪ್ಪ ಅತ್ಲಾಗಿ. ಇವ್ ನನ್ನ ತಮ್ಮ ಸುಮ್ಕಿರ್ದಲೆ ಇಲ್ದವೆಲ್ಲ ಅತ್ಲಾಗಿ ತಲೆ ಹರಟೆ ಮಾಡ್ತಿರ್ತಾನ ಅತ್ಲಾಗಿ. ಇರೋ ಆಸ್ತಿನೇ ಬೇಕಾದಷ್ಟೈತೆ ಅಲ್ಲ. ಹೋಗಿ ಆ ಬೋರೋದಿನ ಸವಾಸ ಏನಕ್ಕೆ ಮಾಡ್ಬೇಕಿತ್ತು ಇವನು ಅಂತ. ಪಾಪ ಲೇ ಶಂಕರಣ್ಣ, ಏನಪ್ಪ ತಿಂಡಿ ತಿಂದೇನೋ? ತಿಂಡಿ ತಿಂದ ಏನು? ನೆನ್ನೆ ಆಗಿರೋ ಅವಮಾನಕ್ಕೆ ಬೇಜಾರ್ಗೆ ಹಿಂಗೇನೆ ಯೋಚನೆ ಮಾಡ್ಕೊಂಡು ಹಿಂಗೆ ಇದೆಯೋ? ಏನು ತಲೆ ಕೆಡಿಸ್ಕೊಬೇಡ, ಇವೆಲ್ಲ ಮಾಮೂಲಿ ಇದ್ದಿದ್ದೇನೆ. ನಡಿ, ತಿಂಡಿ ಗಿಂಡಿ ತಿನ್ನಡಿ. ಬೇಜಾರ್ ಗೀಜಾರ್ ಮಾಡ್ಕೊಂಡ ಸಿಕ್ಕಾಬೋಟೆ ಅವಮಾನ ಆಗೋಯ್ತಲ್ವ ನಿನ್ಗೆ ನೆನ್ನೆ. ಬುಡ ಅವೆಲ್ಲ ಮಾಮೂಲಿ, ತಲೆ ಕೆಡಿಸ್ಕೊಬೇಡ ನೀನು. ಸುಮ್ಕಿರ್ಲ ಅಣ್ಣ, ಸುಮ್ಕಿರೋ.
ಎಲ್ಲ ಆಗಿದ್ದು ನಿನ್ನಿಂದಾನೇ. ಮಾಡದೆಲ್ಲ ಮಾಡ್ಬಿಟ್ಟು ಇವಾಗ ಬೇರೆ ದೊಡ್ಡದಾಗ್ ಬೇರೆ ಬಂದಿದ್ಯಾ, ಅವಮಾನ ಆಗೋಯ್ತಲ್ಲ ಪಾಪ ಅಂತ ಆಗ್ದಂಗಿರುತ್ತಾ? ಅಷ್ಟ್ ಜನಗಳ ಮುಂದೆ ಆಗ್ದಂಗಿರುತ್ತೇನೋ? ಮಾಡದೆಲ್ಲ ಮಾಡ್ಬಿಟ್ಟು ಇಂಥ ಕೆಲಸ ಮಾಡೋದಕ್ಕೆ ನೀನೇ ಬೇಕಿತ್ತೇನಾ? ಆ ಯಾಕೆ ಈ ರೀತಿ ಎಲ್ಲ ಮಾಡಕ್ ಹೋದೆ? ನನಗೆ ಯಾಕೆ ಈ ರೀತಿ ಎಲ್ಲ ಮಾಡಕ್ ಹೋದೆ? ಹೇಳಿದ್ದೊಂದು ಕೆಲಸ ನೆಟ್ಟಗ್ ಮಾಡಕ್ ಆಗಲ್ಲ ನಿನ್ ಕೈಲಿ. ಸುಮ್ನೆ ಬಂದ್ಬಿಟ್ಟು ದೊಡ್ಡದಾಗ್ ಬೇರೆ ಬಿಲ್ಡಪ್ ಕೊಡ್ತಿದ್ದೆ. ನಾನು ಹೋಗಿದ್ ಕೆಲಸ ಮಾಡ್ದಂಗೆ ನಾನು ಇದ್ದೇ ಇರಲ್ಲ ಕಣೋ ಪಾಪ. ನಾನು ಹೋಗಿದ್ದೀನಿ ಅಂದ್ಮೇಲೆ ಅಲ್ಲಿ ಕೆಲಸ ಆಗ್ಲೇಬೇಕು, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿದ್ದೆ ಎಲ್ಲಾರ ಮುಂದೆನು. ಇದೇನಾ ನಿನ್ ಬಿಲ್ಡಪ್? ಮಾಡದೆಲ್ಲ ಮಾಡ್ಬಿಟ್ಟು ಅಲ್ಲ, ನ್ಯಾಯವಾಗಿ ನಾನು ಏನಂತ ಹೇಳಿದ್ದು? ಹೋಗ್ಬಿಟ್ಟು ಆ ಅಳತೆ ಮಾಡೋರ್ಗೆ ಕರೆಕ್ಟಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಅದೇನೇನಾಯ್ತು, ನನ್ನ ಹೆಸರು ಹೇಳೋಣ ಆಯ್ತು, ನನ್ನ ಹೆಸರು ಹೇಳಿದ್ರೆ ಆಯ್ತು, ಅವ್ರ ಮಾತು ಕೇಳ್ತಾರೆ, ನಾನು ಏನಂತ ಗೊತ್ತು ಅವರಿಗೆ. ನನ್ನ ಹೆಸರು ಹೊಲದ ಹತ್ರನೂ ಆಟೆಯ, ಯಾರ ಹೆಸರಲ್ಲಿ ಬರ್ತೈತದ್ರಿ, ಶಂಕರಣ್ಣರ ಹೆಸರಲ್ಲಿ ಬರ್ತೈತೆ ಅಂತ ಹೇಳೋಣ ಅಂತ ಹೇಳಿದ್ರೆ ನೀನ್ ಏನಂತ ಹೇಳ್ ಬಂದಿದ್ಯಾ? ಎಲ್ಲ ಉಲ್ಟಾಂ ಪುಲ್ಟಾ ಹೇಳ್ ಬಂದಿದ್ಯಾ? ಉಲ್ಟಾಂ ಪುಲ್ಟಾನ ಥೋ ತರಿಕೆ ಲೇ ಪಾಪ. ನಾನ್ ಯಾಕಲ್ಲ ಅವನು ಬೋರಜ್ಜುನ ಹೆಸರು ಹೇಳ್ಬರೋಣ? ಅವರೇ ಹೇಳಿಲ್ವಲ್ಲ ಎಲ್ಲಾರ ಮುಂದೆನೂ. ಅಲ್ಲಿ ಬಂದ್ಬಿಟ್ಟು ಸಾವುಕಾರು ಶಂಕರಣ್ಣರ ಹೆಸರು ಐತೆ ಅಂತ ಹೇಳ್ದಲ್ಲ, ಎಲ್ಲಾರ ಮುಂದೆನೂ ಅವಮಾನ ಮಾಡೋದು ಬೇಡ ಅಂತ ಇಲ್ಲಿ ಬಂದು ಹೇಳ್ತಿದೀನಿ. ನೀನ್ ಹೇಳ್ದಂಗೆಲ್ಲ ಮಾತು ಕೇಳೋದಕ್ ಆಗುತ್ತಾ? ಹಂಗೆ ಹಿಂಗೆ ಅಂತ ಎಲ್ಲ ನನಗೆ ಎಲ್ಲಾರ ಮುಂದೆನೂ ಬೈತಿದ್ದಾರೆ. ನೀನೇ ಕಣ್ಣಾರೆ ಕಿವಿಯಾರೆ ಕೇಳಿಸ್ಕೊಂಡಿದ್ಯಾ ನನಗೂ ಎಷ್ಟು ಅವಮಾನ ಆಯ್ತು ಅಂತ. ಎಲ್ಲಾರ ಮುಂದೆನೂ ನನಗೂ ನೀನು ಹೆಂಗ್ ಬೈದ್ರು ಅಂತ, ನಾನು ಎಷ್ಟು ಬಯಸ್ಕೊಂಡೆ ಅಂತ ನಿನಗೂ ಗೊತ್ತೈತೆ ಅಲ್ಲ. ನೀನು ಮಾಡಿರೋ ತಪ್ಪಿಗೆ ನಾನು ಬಯಸ್ಕೊಂಡ್ಬಿಟ್ಟು ಎಲ್ಲಾರ ಮುಂದೆನೂ ನಾನು ಅವಮಾನ ಮಾಡಿಸ್ಕೊಂಡ್ಬಿಟ್ಟಿದೀನಿ. ಅಂತದ್ರಲ್ಲಿ ತಿರ್ಗಾ ನನ್ನ ಮೇಲೆ ರೇಗಾಡ್ತಿದ್ಯಲ್ಲ ಪಾಪಲೇ. ಥೋ, ನೀನು ಮಾಡ್ತಿರೋ ಸರಿಯಲ್ಲ ಇದು. ಹೋಗಪ್ಪ ಅತ್ಲಾಗಿ. ನೀನ್ ಯಾಕ್ಲಾ ಬೋರಜ್ಜನ ಹೊಲಕ್ಕೆ ಹೋಗ್ಬೇಕಿತ್ತು, ಅವ್ನು ಸಾಹಸ ಮಾಡ್ಬೇಕಿತ್ತು? ಹೇಳಪ್ಪ ನೀನೇನೆ. ಸುಮ್ಮಕ್ಕೆ ನೀನ್ ಪಾಡಿ ನೀನ್ ತೆಪ್ಪಗಿದ್ರೆ ಆಗ್ತಿರಲ್ವಾ? ಅಲ್ಲ ಕಳ್ಳ, ಬೋರಜ್ಜನ ಮೇಲೆ ಸೇಡ್ ತೀರಿಸ್ಕೊಳೋದಕ್ಕೆ ನೀನು ಕೋಪ ಅಷ್ಟೊಂದೆಲ್ಲ ಇರೋದವನು, ನೀನ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರ ಹೊಲದಲ್ಲಿ ಉಕ್ಕೆ ಹೊಡೆಯೋದಂತದ್ ಏನೆಲ್ಲ ಆಗಿತ್ತು? ಇನ್ನು ಬೇಕಾದಷ್ಟು ಏನಾರ ಮಾಡ್ಬೋದಿತ್ತಲ್ವಾ? ಅದನ್ನ ಬಿಟ್ಬಿಟ್ಟು ನಂದೇ ಹೊಲ ಅನ್ಕೊಂಡ್ಬಿಟ್ಟು ಹೋಗಿದ್ಯಾ, ಅವಮಾನ ಮಾಡಿಸ್ಕೊಂಡ್ ಬಂದಿದ್ಯಾ. ನಿನ್ ಜೊತೆ ನಾವು ಕೆಟ್ಟವ್ರಾದು. ಅಂತದ್ರಲ್ಲಿ ನನ್ ಮೇಲೆನೆ ರೇಗಾಡ್ತಿದ್ಯಲ್ಲ ಮಗ ನೀನು. ಸುಮ್ಕಿರು ಸಾಕು. ತಿರ್ಗಾ ಮಾತಾಡಕ್ ಬರ್ಬೇಡ ಇವಾಗ. ಎಷ್ಟು ಬೇಜಾರಾಗ್ತೈತಂತ ನನಗ್ ಮಾತ್ರ ಗೊತ್ತು. ನನ್ಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ ಕಣವಾಡಿಯ. ನೀನೊಂದ್ರಿಟ್ಟು ಅವ್ರಿಗೆ ಕರೆಕ್ಟಾಗಿ ಹೇಳೋದಲ್ವ, ಒಂದ್ರಿಟ್ಟು ಕರೆಕ್ಟಾಗಿ ವಿಚಾರಿಸ್ಕೊಂಡಿಲ್ಲ ನೀನು. ನಿಧಾನಕ್ಕೆ ಉಪಾಯ ಮಾಡ್ಬಿಟ್ಟು ಹಿಂಗಲ್ಲ ಸ, ಹಿಂಗೆ ಹಿಂಗೆ ಹಿಂಗ ಆಗೈತೆ ತೊಂದ್ರೆ, ನಾವು ಬಡವರು ಸಹ ಹಂಗೆ ಹಿಂಗೆ ಅಂತ ಏನಾರ ನಾಟಕ ಮಾಡ್ಬಿಟ್ಟು ಏನಾರ ಹೇಳ್ದಲ್ಲ ನೀನು ಹೋಗಿ ಹೆಂಗ್ ಬೇಕಂಗ್ ಮಾತಾಡಿದ್ಯಾ. ಅದಕ್ಕೆ ಅವರು ನಮ್ಮ ಮೇಲೆ ಅನುಮಾನ ಬಂದ್ಬಿಟ್ಟು ಹಿಂಗ್ ಮಾಡಿದಾರ ಕಣ್. ಹೇಳು, ನಿನಗ್ ಬುದ್ಧಿ ಇಲ್ಲ ಮೊದ್ಲು. ಹೋಗಿ ನಾನಾದ್ರೂ ಹೋಗಿದ್ರು ಆಗ್ತಿತ್ತು. ನಾನು ಎಂತ ದಡ್ಡ ಅಂತೀಯ? ನಾನು ನಮ್ಮ ಅಣ್ಣ ಅಂದ್ಕೊಂಡು ನಂಬಿಕೆ ಇಟ್ಕೊಂಡು ನೀನು ಕಳಿಸ್ದೆ, ನೋಡಿರಿ ಹಿಂಗ್ ಎಡವಟ್ಟಾಗೋಯ್ತು. ಏನ್ ಮಾಡ್ತೀಯ? ನನ್ನನೆ ಬರೋ ಸರಿ ಇಲ್ಲ ಲೇ ಪಾಪ. ಸುಮ್ಕೆನೆ ನನ್ನ ಮೇಲೆಲ್ಲ ಹಿಂಗ್ ರೇಗಾಡ್ಬೇಡ ಕಳ್ಳ, ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಹ್ಞೂ ಕಣ್ರಿ ಸಾವ್ಕಾರ್ರೆ, ನಿಮ್ಗೆ ಹಿಂಗೆಲ್ಲ ಆಗೈತೆ ಅಂದ್ಮೇಲೆ ನಿಮ್ಗೂ ಎಷ್ಟು ಬೇಜಾರಾಗೋಯ್ತು. ನಿಮ್ಗಿಂತ 2 ಪಟ್ಟು 10 ಪಟ್ಟು ನಮ್ಗೂ ಬೇಜಾರಾಗೈತೆ. ಬೇಜಾರಾಗಿಲ್ಲ ಅಂತ ನಾವೇನು ಹೇಳ್ತಿಲ್ಲ ಸಾವ್ಕಾರ್ರೆ. ಆದ್ರೆ ನೀವು ಹಿಂಗೆಲ್ಲ ನಮ್ಮ ಮೇಲೂ ಶೇಖರಣರ ಮೇಲೂ ನಿಮ್ಮ ಅಣ್ಣಂದ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ದೊಡ್ಡ ತಪ್ಪು ಸಾವ್ಕಾರ್ರೆ. ಈಗ ಸಾವ್ಕಾರ್ರೆ, ನಾವು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡ್ರೆ, ಕೋಪ ಮಾಡ್ಕೊಂಡ್ರೆ, ನೀವು ನಮಗ್ ಬೈದ್ರೆ ಏನು ಪ್ರಯೋಜನ ಇಲ್ಲ. ನಮ್ಗೆ ಆಗಿರೋ ಅವಮಾನಕ್ಕೆ ನಾವು ಪ್ರತಿಕಾರ ತೀರಿಸ್ಕೋಬೇಕು ಅಂದ್ರೆ ನಾವು ಮೊದ್ಲು ಏನೇನ್ ಮಾಡ್ಬೇಕು ಅಂತ ಮೊದ್ಲು ಇದು ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ನಮಗ್ ಬೈದ್ರೆ ಏನ್ ಪ್ರಯೋಜನ ಬಂತು ಹೇಳ್ರಿ? ಕಂಡ್ಲ ಪಾಪಲೇ. ಉಕ್ಕಡು ಅವನು, ಆ ಸಾವುಕಾರ, ಆ ರಂಗಜ್ಜ, ಆ ಬೋರಜ್ಜ, ಆ ಗೌಡ್ರು, ಆ ಪರಮೇಶಿ ಎಲ್ಲಾರು ಹೆಂಗ್ ನಗಾಡ್ಕೊಂಡು ಹೋಗ್ತಿದ್ರು ಗೊತ್ತಲ್ಲ. ಎಷ್ಟು ಖುಷಿ ಆಗಿ ಹೋಗ್ತಿದ್ರು. ನನಗೆ ಎಲ್ಲಾರ ಮುಂದೆನೂ ನಕ್ಕೊಂಡು ನನಗೆ ಆಳಿಸ್ಕೊಂಡು ಹೋಗ್ಬಿಟ್ರು ಕಳ್ಳ. ಒಬ್ಬೊಬ್ಬೊಬ್ಬೊಬ್ಬ ಎಂತ ಕೂತಂತ್ರ ಕೆಲಸ ಮಾಡ್ತಾನೆ ಇವನು ಶೇಖರಣ್ಣ ಅಂತ. ಎಲ್ಲಾ ಊರವ್ರೆಲ್ಲಾರು ನನಗೆ ಹೆಂಗ್ ಆಡ್ಕೊಂಡ್ರು ಗೊತ್ತಾ? ನನಗೆ ಊರವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ, ಅಷ್ಟು ಅವಮಾನ ಆಗೋಗ್ಬಿಟ್ಟೈತೆ. ನೀನ್ ನೋಡಿದ್ರೆ ನೀನು ನನ್ನ ಮೇಲೆ ರೇಗಾಡ್ತಿದ್ಯಲ್ಲ. ನಾನು ನಿನಗೋಸ್ಕರ ಸಹಾಯ ಮಾಡಕ್ ಬಂದ್ಬಿಟ್ಟು ನಾನು ಅವಮಾನ ಮಾಡಿಸ್ಕೊಂಡು ಬೋಯಿಸ್ಕೊಂಡು ಸುಮ್ಕಿದೀನಿ. ಈಗ ನಾವೇ ಜಗಳ ಮಾಡಿದ್ರೆ ಬೇಜಾರು ಮಾಡ್ಕೊಂಡ್ರೆ ಏನೋ ಪ್ರಯೋಜನ ಇಲ್ಲ. ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನೋ ಪ್ರಯೋಜನ ಇಲ್ಲ. ಒಂದ್ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡು.